ದೃಶ್ಯ 2 ಗದ್ಯಾನುವಾದ. ಕೀಚಕನ ಅಂತಃಕರಣ ಬೆಂದು ಹೋಯಿತು. ಮನ್ಮಥನ ಚೂಪಾದ ಬಾಣಗಳು ಅವನ ಅಂತರಂಗವನ್ನು ಹೊಕ್ಕಿದ್ದುವು. ಮನಸ್ಸಿನ ಗಾಯ ಮಾಯುತ್ತಿಲ್ಲ. ಸಂಕಟ ಅತಿಯಾಗಿತ್ತು. ಮುಖ ಬಹಳ ಮಂಕಾಗಿತ್ತು. ಹೀಗೆ ತನ್ನ ಮನೆಗೆ ಬಂದ. ಮಾರನೆಯ ದಿನ ಈ ಅವಿವೇಕಿ ಅರಮನೆಯ ಬಾಗಿಲಲ್ಲಿ ದ್ರೌಪದಿಯನ್ನು ಕಂಡನು. ಕೀಚಕನು ತನ್ನ ಜೊತೆಯಲ್ಲಿ ಬರುತ್ತಿದ್ದ ಅಬ್ಬರದ ಕೂಗಿನ ಪರಿವಾರದವರನ್ನು ಹಿಂದಕ್ಕೆ ಕಳುಹಿಸಿದ. ತನ್ನ ಹಿಂದೆ ಬರುತ್ತಿದ್ದ ತಾಂಬೂಲದ ಹುಡುಗನನ್ನೂ ಕಳಿಸಿಕೊಟ್ಟ. ಅನಂತರ ನರಿಯು ಸಿಂಹಿಣಿಯ ಬಳಿಗೆ ಮೋಹದಿಂದ ಬರುವಂತೆ, ಗರುಡನ ರಾಣಿಯನ್ನು ಹಾವು ಬಯಸಿ ಬರುವಂತೆ ದ್ರೌಪದಿಯ ಬಳಿಗೆ ಬಂದ. ದ್ರೌಪದಿಯು ದೂರದಿಂದಲೇ ಕೀಚಕನನ್ನು ನೋಡಿದಳು. ತನಗಾಗಿ ಕಾದು ನಿಂತಿದ್ದಾನೆ. ಆತನ ಮನಸ್ಸಿನಲ್ಲಿ ಏನಿದೆ ಎಂಬುದು ಅವಳಿಗೆ ಖಚಿತವಾಗಿ ತಿಳಿಯಿತು. ಹೆದರಿ ಕಂಗಾಲಾದಳು. ಈ ಕಾಮುಕ ನನ್ನ ಮೇಲೆ ಮೋಹಗೊಂಡಿದ್ದಾನೆ, ನಾನು ಕೆಟ್ಟೆ ಎಂದು ತನ್ನಷ್ಟಕ್ಕೇ ಹೇಳಿಕೊಂಡಳು. ಅವನಿಂದ ತಪ್ಪಿಸಿಕೊಳ್ಳಲು ಹೆಜ್ಜೆಯನ್ನು ಹಿಂದಕ್ಕಿಡುತ್ತಾ ಹೋದಳು. ಆದರೆ ಕೀಚಕ ಹೆದರದೆ ಮುಂದೆ ಬಂದು ನಿಂತ. ಏಕೆ ಸುಂದರಿ, ಮಾತನಾಡಿಸುವುದಿಲ್ಲವೇ ಎಂದು ಕೇಳಿದ. ಆಗ ದ್ರೌಪದಿಯು, ಅಯ್ಯೋ ಹುಚ್ಚ, ಬೇಡ, ನನ್ನನ್ನು ಬಯಸಬೇಡ, ನಿನ್ನ ಸಾವನ್ನು ನೀನೇ ಬಯಸಬೇಡ, ಕೂಡಲೇ ನಿನ್ನ ಅರಮನೆಗೆ ತೆರಳು. ನಾನು ನಿನಗೆ ವಶವಾಗುವಷ್ಟು ಸುಲಭದವಳಲ್ಲ. ನಿನ್ನ ಸ್ಥಿತಿಯನ್ನು ನೋಡಿದ ಅಕ್ಕಪಕ್ಕದವರು ನಕ್ಕಾರು. ನಿನಗೆ ಸತ್ತ ಮೇಲೆ ಸದ್ಗತಿ ದೊರಕುವುದಿಲ್ಲ. ಅಯ್ಯೋ ಬೇಡ ಎಂದು ಹೇಳಿದಳು. ಆಗ ಕೀಚಕನು ದ್ರೌಪದಿಗೆ, ಎಲೆ ಸೈರಂದ್ರಿ, ನಿಲ್ಲು. ನಾನು ಕಾಮವಶನಾಗಿ ಘಾಸಿಗೊಂಡಿದ್ದೇನೆ. ಅದನ್ನು ಗುಣಪಡಿಸುವ ಔಷಧವನ್ನು ನೀನು ಬಲ್ಲೆ. ನನ್ನ ಪ್ರಾಣವನ್ನು ಕಾಪಾಡು. ಮೆಲ್ಲನೆ ನಡೆ. ನನ್ನ ಮಾತಿಗೆ ಬೆಲೆ ಕೊಡು. ನಿನ್ನ ಚಂಚಲವಾದ ಕಣ್ಣುಗಳನ್ನು ನನ್ನ ಮೇಲೆ ಬೀರಿ ನಿರ್ಜೀವಿಯಾಗಿರುವ ನನಗೆ ನೀನು ಮತ್ತೆ ಪ್ರಾಣವನ್ನು ತುಂಬಬೇಕು ಎಂದು ಹೇಳಿದನು. ತನ್ನ ಕಾಮ ಕೆರಳುವುದಕ್ಕೆ ದ್ರೌಪದಿಯೇ ಕಾರಣಳೆಂದು ದ್ರೌಪದಿಯನ್ನೇ ನಿಂದಿಸುತ್ತಾ ಕೀಚಕ ಈ ರೀತಿ ಹೇಳುತ್ತಾನೆ. ಎಲೆ ಪಾಪಿ, ನಿನ್ನ ಕಣ್ಣುಗಳು ಎಂಬ ಕತ್ತಿಯ ಹರಿತವಾದ ಅಂಚಿನಿಂದ ನನ್ನ ಎದೆಯನ್ನು ತಿವಿದು ಹೀಗೆ ಹೊರಟು ಬಿಡುವುದೇ? ನಿನಗೆ ಮನಸ್ಸಿನಲ್ಲಿ ಒಂದಿಷ್ಟಾದರೂ ಕರುಣೆ ಇಲ್ಲವಲ್ಲ? ನಾನಾಗಿ ಒಲಿದು ನಿನ್ನ ಬಳಿಗೆ ಬಂದಿದ್ದೇನೆ. ಈ ಮನ್ಮಥನ ಕಾಟ ತುಂಬಾ ಕಷ್ಟದ್ದಾಗಿದೆ. ನನ್ನ ಭಯವನ್ನು ತಗ್ಗಿಸಿ ನನ್ನನ್ನು ಕಾಪಾಡು ಎಂದು ಹೇಳುತ್ತಾ ಸೈರಂದ್ರಿಗೆ ಕೈ ಮುಗಿದನು. ಆಗ ದ್ರೌಪದಿಯು ಕೀಚಕನನ್ನು ಎಚ್ಚರಿಸುತ್ತಾಳೆ. ಪರರ ಸತಿಗೆ ಆಸೆ ಪಟ್ಟರೆ ಅದರಿಂದ ಪಾಪ ಮಾಡಿದಂತಾಗುತ್ತದೆ. ನಿನ್ನ ಸಂಪತ್ತು, ಅಧಿಕಾರ ಎಲ್ಲವೂ ನಿನ್ನನ್ನು ತ್ಯಜಿಸುತ್ತವೆ. ಈ ಪ್ರಪಂಚದಲ್ಲಿ ನಿನ್ನ ಕೀರ್ತಿ ಮಾಸುತ್ತದೆ. ಪರಲೋಕದಲ್ಲಿಯೂ ನಿನಗೆ ಕೇಡಾಗುತ್ತದೆ. ರಾಕ್ಷಸ ರಾವಣ ಸತ್ತ ಕತೆ ನಿನಗೆ ಗೊತ್ತಲ್ಲವೇ? ಪಾಪಿ, ದೂರ ಸಾರು ಎಂದು ದ್ರೌಪದಿಯು ಕೀಚಕನಿಗೆ ಹೇಳಿದಳು. ದ್ರೌಪದಿಯ ಎಚ್ಚರಿಕೆಯ ಮಾತುಗಳಿಗೆ ಕಿವಿಗೊಡದೆ ಕೀಚಕನು ಈ ರೀತಿ ಹೇಳುತ್ತಾನೆ. ಆ ಸ್ವರ್ಗವು ಸುಟ್ಟು ಹೋಗಲಿ. ಯಮ ಕಿಂಕರರು
ನನ್ನನ್ನು ಎಳೆದೊಯ್ಯಲು ಬರಲಿ, ಬಂಧುಗಳು ನನ್ನನ್ನು ಅಪಹಾಸ್ಯ ಮಾಡಲಿ, ನನ್ನ ಕಡೆಯವರು ಮತ್ತು ರಾಣಿಯರೆಲ್ಲ ನನ್ನನ್ನು ಕೈಬಿಟ್ಟು ಹೋಗಲಿ. ಸುಂದರಿ, ನನಗೆ ನಿನ್ನ ಮೇಲೆ ಮೋಹ ಉಂಟಾಗಿದೆ. ಮನ್ಮಥನ ಬಾಣವು ನನ್ನನ್ನು ಹಿಂದಿನ ಸ್ಥಿತಿಗೆ ಮರಳಲು ಬಿಡುತ್ತಿಲ್ಲ. ಚಂಚಲ ನೇತ್ರೆ, ನೀನು ಹೊರಟು ಮಾತನಾಡದೆ ನನ್ನನ್ನು ಕಾಪಾಡು ಎಂದು ಕೀಚಕನು ದ್ರೌಪದಿಗೆ ಹೇಳಿದನು. ಮತ್ತೆ ತನ್ನ ಮಾತನ್ನು ಮುಂದುವರಿಸುತ್ತಾ, ಕಾಂತೆ, ನೀನು ನನ್ನ ಮೇಲೆ ಎಳನಗೆಯ ಬೆಳುದಿಂಗಳನ್ನು ಚೆಲ್ಲಿ ನನ್ನ ತಾಪವನ್ನು ತಗ್ಗಿಸು. ನಿನ್ನ ಮಧುರವಾದ ಮೆಲುಮಾತಿನ ಅಮೃತದಿಂದ ನನ್ನ ದಾಹವನ್ನು ಪರಿಹರಿಸು. ನನ್ನ ಕಾಮುಕ ಮನಸ್ಸಿನ ಬಡತನವನ್ನು ನಿನ್ನ ಸ್ತನಗಳ ಶ್ರೀಮಂತಿಕೆಯಿಂದ ಹೋಗಲಾಡಿಸು. ನಿನ್ನ ಮನಸ್ಸಿನ ಪ್ರೀತಿಯನ್ನು ನನ್ನ ಕಡೆಗೆ ತಿರುಗಿಸು ಎಂದು ಗೋಗರೆದ. ಕೀಚಕನ ಮಾತುಗಳನ್ನು ಕೇಳಿ ದ್ರೌಪದಿ ಕಿವಿ ಮುಚ್ಚಿಕೊಂಡಳು. ತನ್ನ ಪಂಚಪತಿಗಳನ್ನು ನೆನೆದಳು. ಹರಹರ, ಶಿವ ಶಿವ, ಮುಕುಂದ ಎಂದು ಸ್ಮರಿಸುತ್ತಾ ಸೂರ್ಯನ ಕಡೆ ನೋಡುತ್ತಾ, ಅಯ್ಯೋ, ಈ ದುಷ್ಟನು ಮಹಾ ಅವಿವೇಕಿ. ತನ್ನ ಕ್ಷೇಮದ ಬಗೆಗೆ ಕೂಡ ಅವನಿಗೆ ಲಕ್ಷ್ಯವಿದ್ದಂತೆ ಇಲ್ಲವಲ್ಲ. ಈ ಮದಾಂಧನನ್ನು ಸೋಲಿಸಬಲ್ಲವರು ಯಾರಾದರೂ ಇದ್ದಾರೆಯೇ ಎಂದುಕೊಂಡು ಸಂಕಟದಿಂದ ತಲೆಬಾಗಿದಳು. ಮತ್ತೆ ದ್ರೌಪದಿಯು ಕೀಚಕನಿಗೆ ತಿಳುವಳಿಕೆಯನ್ನು ಹೇಳತೊಡಗಿದಳು. ಅಯ್ಯ ದುರಾತ್ಮ, ಹೀಗೆ ವ್ಯರ್ಥವಾಗಿ ದೊಡ್ಡ ಅಪರಾಧವನ್ನು ಮಾಡುತ್ತಾರೆಯೇ? ನಿನ್ನ ಕುಲದ ಬೇರನ್ನು ಹೀಗೆ ಕತ್ತರಿಸಿಕೊಳ್ಳಬಹುದೇ? ಇದರಿಂದ ಬರುವ ಲಾಭವಾದರೂ ಏನು? ಅಪನಿಂದೆ ಅಂಟಿಕೊಳ್ಳುವುದಿಲ್ಲವೇ? ಮರ್ಯಾದೆಯಾಗಿ ತಂದೆ ತಾಯಿಗಳು, ಮಕ್ಕಳು ಎಂಬ ಸಂಸಾರದ ಬಯಕೆಯನ್ನು ಬಿಟ್ಟು ಕೆಟ್ಟದ್ದನ್ನು ಬಯಸುವ ಸ್ಥಿತಿ ನಿನಗೆ ಬಂದಿತಲ್ಲ ಎಂದು ಹೇಳಿದಳು. ಉತ್ಕಂಠಿತನಾಗಿ ಹಂಬಲಿಸಬೇಡ. ಸಾಮಾನ್ಯ ಜನರಂತೆ ಆಡುವ ಮಾತು ಸಾಕು, ತೊಲಗು. ನನಗೆ ನೀನು ಸೋತಿರುವುದು ಮನುಷ್ಯನಿಗೆ ಸಹಜವಾದ ಚಾಪಲ್ಯ. ಈ ಕೂಡಲೇ ಇಲ್ಲಿಂದ ಹೊರಟು ಹೋಗು. ನನ್ನ ಪತಿಗಳಿಗೆ ಈ ವಿಷಯ ತಿಳಿದರೆ ಅವರು ಸಹಿಸುವುದಿಲ್ಲ. ಅವರು ದೇವತೆಗಳ ಗುಂಪಿನಲ್ಲಿ ಮಹಾವೀರರು. ಕಾಮಿಯಾದ ಕೀಚಕನು ಆಗ ದ್ರೌಪದಿಗೆ ಕೈ ಮುಗಿಯುತ್ತಾ, ನನಗೆ ಈಗ ಸಾವು ತಪ್ಪಿದ್ದಲ್ಲ. ಕಾಮನ ಬಾಧೆ ನನ್ನನ್ನು ಬಲಿ ತೆಗೆದುಕೊಳ್ಳುತ್ತಿದೆ. ಆದುದರಿಂದ ನಿನ್ನನ್ನು ಕೂಡಿ ಸಾಯುತ್ತೇನೆಯೇ ಹೊರತು ವೃಥ ಕಾಮನ ಬಾಧೆಯಿಂದ ಸಾಯುವುದಿಲ್ಲ. ಸುಂದರಿ, ನನ್ನನ್ನು ನಿರಾಕರಿಸಬೇಡ. ನನ್ನ ಮೇಲೆ ಕೃಪೆ ಮಾಡು, ನನ್ನನ್ನು ಉಳಿಸು ಎನ್ನುತ್ತಾ ಮತ್ತೆ ಸೈರಂಧ್ರಿಗೆ ಕೈ ಮುಗಿದ. ಆಗ ದ್ರೌಪದಿಯು ಒಂದು ಹುಲ್ಲು ಕಡ್ಡಿಯನ್ನು ಮುಂದೆ ಇಟ್ಟುಕೊಂಡು ಈ ರೀತಿ ಹೇಳಿದಳು. ಮರುಳಾಟ ಬೇಡ. ನಾನು ಗಂಧರ್ವರ ಪತ್ನಿ. ನಿನ್ನ ಕೆಟ್ಟ ನಡತೆಯನ್ನು ಅವರು ಸಹಿಸುವುದಿಲ್ಲ. ಅಲ್ಲದೆ ಅವರು ಮಹಾಬಲಶಾಲಿಗಳು. ಸುಮ್ಮನೆ ಹರಟಬೇಡ. ಅಪಕೀರ್ತಿಯನ್ನು ಬಯಸಬೇಡ. ಸುಮ್ಮನೆ ನಿನ್ನ ಮನೆಗೆ ಹೋಗು. ಆಗ ದುಷ್ಟ ಕೀಚಕನು ದ್ರೌಪದಿಗೆ ಹೇಳಿದ, ಸೈರಂಧ್ರಿ, ನನ್ನ ಪರಾಕ್ರಮ ಎಷ್ಟೆಂಬುದು ನಿನಗೆ ತಿಳಿದಿಲ್ಲ. ಬಡವರ ಕೋಪ ದವಡೆಗೆ ಮೂಲ ಎಂಬ ಗಾದೆ ಗೊತ್ತು ತಾನೆ? ಅವರು ನನಗೆ ಏನು ಮಾಡಿಯಾರು?
ಅವರನ್ನೆಲ್ಲ ನಾನು ಎದುರಿಸುತ್ತೇನೆ. ಆ ವಿಷಯ ಈಗೇಕೆ? ನೀನು ನನಗೆ ಒಲಿದರೆ ಸಾಕು. ನಾನು ಯಾರಿಗೂ ಹೆದರುವುದಿಲ್ಲ. ನಾನು ಕೆರಳಿ ನಿಂತರೆ ಈಶ್ವರನು ಎದುರಿಗೆ ಬಂದರೂ ಹಿಂಜರಿಯುವುದಿಲ್ಲ. ಈಗ ನನ್ನ ಜೊತೆ ಸೇರು, ಮುಂದಿನದನ್ನು ನೋಡುವೆಯಂತೆ. ದುಂಬಿ ಒಂದು ಚುಚ್ಚುವ ಹುಳುವಲ್ಲವೇ? ಕೋಗಿಲೆಯು ಹರಟೆಯ ಮಲ್ಲನಲ್ಲವೇ? ಚಂದ್ರ ಮತ್ತು ವಸಂತ ಋತುಗಳ ಶಕ್ತಿಯು ಎಂತಹ ಮಾನ್ಯರನ್ನು ಇರಿಯದೆ ಬಿಡುತ್ತದೆಯೇ? ತಂಗಾಳಿ ಧರ್ಮಪುರುಷನೇ? ಮಾವು ಪ್ರೇಮಿಗಳಿಗೆ ದ್ವೇಷಿಯಲ್ಲವೇ? ಮನ್ಮಥನು ಕೊಲೆಗಡಿಕನಲ್ಲವೇ? ಹೀಗಿದ್ದರೂ ಇವುಗಳನ್ನು ಜನ ಹೀಯಾಳಿಸುತ್ತಾರೆಯೇ? ಪಾಪಿ, ಒಲಿಯದೆ ಹೀಗೆ ನೀನು ನನ್ನನ್ನು ಕೊಲ್ಲಬಹುದೇ ಎಂದು ಕೀಚಕ ದ್ರೌಪದಿಗೆ ಹೇಳಿದ. ಆಗ ದ್ರೌಪದಿಯು ಕೀಚಕನಿಗೆ ಹೇಳಿದಳು, ನಿನ್ನನ್ನು ಪ್ರೇಮಿಸಿ ನಾನು ಕೊಲ್ಲುವುದಿಲ್ಲ. ನಿನ್ನನ್ನು ಕೊಲ್ಲುವ ವೀರರೇ ಬೇರೆ ಇದ್ದಾರೆ. ಸುಮ್ಮನೆ ವ್ಯರ್ಥ ಹರಟೆಯಿಂದ ಏನೂ ಪ್ರಯೋಜನವಿಲ್ಲ. ಈಗಲೂ ಹೇಳುತ್ತೇನೆ ಕೇಳು. ನನ್ನ ಪತಿಗಳಿಗೆ ತಿಳಿಸಿದರೆ ಅವರು ನಿನ್ನ ತಲೆಯನ್ನು ಕತ್ತರಿಸಿದಷ್ಟಕ್ಕೆ ತೃಪ್ತರಾಗುವುದಿಲ್ಲ. ನಿನ್ನ ಇಡೀ ವಂಶವೆಂಬ ಸಮುದ್ರವನ್ನೇ ಕಲಕಿಬಿಡುತ್ತಾರೆ. ಅಯ್ಯೋ ಅಯ್ಯೋ, ಕುಲದಲ್ಲಿ ಒಬ್ಬನು ಹುಟ್ಟಿಕೊಂಡು ವಂಶವೇ ನಿರ್ಮೂಲವಾಗುವಂತೆ ಮಾಡಿದನಲ್ಲ ಎಂಬ ಕೆಟ್ಟ ಕೀರ್ತಿ ಉಳಿದೀತೇ ಹೊರತು ಇದರಲ್ಲಿ ಬೇರೆ ಯಾವ ಒಳ್ಳೆಯದನ್ನೂ ನಾನು ಕಾಣೆ. ಕೀಚಕ, ಸುಮ್ಮನೆ ಹರಟಬೇಡ. ಆಮೇಲೆ ನಿನ್ನ ರಾಣಿಯರೆಲ್ಲ ನನ್ನನ್ನು ಕುರಿತು ಈಕೆ ಕೊಲೆಗಡಿಗಳಾದ ಪಾಪಿ ಹೆಂಗಸು, ಅನೇಕರನ್ನ ಕೊಲ್ಲಿಸಿದವಳು, ಹಾಳಾಗಲಿ ಎಂದು ಗೋಳಾಡುವಂತಾದೀತು ಎಂದು ದ್ರೌಪದಿಯು ಕೀಚಕನನ್ನು ಎಚ್ಚರಿಸಿದಳು. ಅದಕ್ಕೆ ಕೀಚಕನು, ವಿಷ್ಣು ಬ್ರಹ್ಮಾದಿಗಳು ಕೂಡ ಯುದ್ಧದಲ್ಲಿ ನನ್ನನ್ನು ಎದುರಿಸಲಾರರು. ಹುಚ್ಚಿ ತರುಣಿ, ನಿನಗೆ ಹೇಳಿ ಏನು ಪ್ರಯೋಜನ? ಎಲ್ಲಿ ನಿನ್ನ ಗಂಡಂದಿರನ್ನು ತೋರಿಸು ಎಂದನು. ಅದಕ್ಕೆ ದ್ರೌಪದಿಯು, ಕೀಚಕ ಕೇಳು. ರಾವಣನು ಪರಸ್ತ್ರೀಯಾದ ಸೀತೆಯನ್ನು ಸೆರೆ ಹಿಡಿದಾಗ ಕಪಿಗಳ ಹಿಂಡು ಲಂಕೆಯನ್ನು ಮುತ್ತಲಿಲ್ಲವೇ? ವೀರ ರಾವಣನು ಸತ್ತು ಯಮನಗರಿಗೆ ಹೋದನು. ಅದನ್ನು ನೀನು ತಿಳಿಯೆಯಾ ಎಂದು ಹೇಳಿದಳು. ಕೀಚಕ ದ್ರೌಪದಿಗೆ ಹೇಳುತ್ತಾನೆ, ಸುಂದರಿ, ನನ್ನನ್ನು ತಿರಸ್ಕರಿಸಬೇಡ. ಮೊದಲಿಗೆ ನನ್ನ ಮನಸ್ಸು ನಿನ್ನಲ್ಲಿ ನಾಟಿದೆ. ನೀನು ನನ್ನ ಮನಸ್ಸನ್ನು ಸೆಳೆದು ಮನ್ಮಥನ ಬಾಣಕ್ಕೆ ನನ್ನ ದೇಹವನ್ನು ತುತ್ತಾಗಿಸುತ್ತಿದ್ದೀಯೆ. ಈಗ ಜಾರಿಕೊಳ್ಳಬೇಡ. ನನ್ನ ಹೃದಯಕ್ಕೆ ತಾಪವನ್ನು ತರಬೇಡ. ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿ ಕಮಲಾಕ್ಷಿ ನನ್ನ ಸಾವನ್ನು ತಪ್ಪಿಸು. ದ್ರೌಪದಿ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಳು. ಹುಚ್ಚ, ಮನೋವಿಕಾರವೆಂಬ ಮಾರಿಯ ಸಂಗಡ ಹುಡುಗಾಟವಾಡಬಾರದು. ಯಾರಾದರೂ ಸಾವನ್ನು ಕೂಡಲು ಬಯಸುತ್ತಾರೆಯೇ? ದೊಳ್ಳುರಿಯ ಪ್ರತಿಮೆಯನ್ನು ಅಪ್ಪುವರೇ? ಇದನ್ನು ತಿಳಿದೂ ಮನ್ಮಥನ ಬಾಣಕ್ಕೆ ಯಾರಾದರೂ ಗುರಿಯಾಗುತ್ತಾರೆಯೇ? ಪಾಪಿ, ನಿನ್ನ ಅರಮನೆಗೆ ನಡೆ. ನನ್ನ ವೀರಪತಿಗಳು ಏನಾದರೂ ನಿನ್ನನ್ನು ನೋಡಿದಲ್ಲಿ ನಿನ್ನ ದೇಹವನ್ನು ಕಡಿದು ಚೂರು ಚೂರು ಮಾಡುತ್ತಾರೆ. ಆಗ ಕೀಚಕನು ದೀನನಂತೆ ಬೇಡಿಕೊಳ್ಳುತ್ತಾ,
ಕಾಂತೆ, ನೀನು ನನಗೆ ನಿನ್ನ ತೋಳ ತೆಕ್ಕೆಯನ್ನು ತೊಡಿಸಿ ಮನ್ಮಥನ ಬಾಣದಿಂದ ನನ್ನನ್ನು ಪಾರು ಮಾಡು. ಆ ದುಷ್ಟ ಮನ್ಮಥನು ಮಾಡುವ ಕಗ್ಗೊಲೆಯ ವಿಷಯವನ್ನು ತಿಳಿದವರು ಮಾತಾಡದಿರುತ್ತಾರೆಯೇ? ನನ್ನನ್ನು ಸೋಲಿಸುತ್ತಿದ್ದೇನೆಂಬ ಉಬ್ಬಿನಲ್ಲಿ ಬೀಗಿ ನನ್ನನ್ನು ಹರಟೆಕೋರ ಎಂದು ಹೇಳಬೇಡ. ನಾನು ಸಾಯುತ್ತಿದ್ದೇನೆ. ಸಾವಿನೊಂದಿಗೆ ಸರಸವೇ ನೀನು ನನ್ನನ್ನು ಕಾಪಾಡಬೇಕು. ಆಗ ದ್ರೌಪದಿಯು ಕಂಗಾಲಾಗಿ ಈ ರೀತಿ ಹೇಳುತ್ತಾಳೆ, ನ್ಯಾಯ ಮಾರ್ಗವನ್ನು ಈ ಅನ್ಯಾಯವು ಗೆಲ್ಲುವುದೇ? ಅಧಮನ ಅನ್ಯಾಯ ಮಾರ್ಗ ಎಂಬ ಕತ್ತಲೆಗೂ ಸ್ಥಿರವಾದ ಧರ್ಮ ಮಾರ್ಗ ಎಂಬ ಬೆಳಕಿಗೂ ವ್ಯತ್ಯಾಸವಿದೆ. ನೀನು ಮಿತಿ ಮೀರಿ ನಡೆದುಕೊಂಡರೆ ನನ್ನ ಪತಿಗಳು ಉಳಿಸುವುದಿಲ್ಲ. ಆ ನನ್ನ ಗಂಧರ್ವ ಪತಿಗಳು ಎಂತಹ ಮಹಾವೀರರೆಂಬ ಸಂಗತಿಯನ್ನು ಬಲ್ಲವರೇ ಬಲ್ಲರು. ನಾಯಿಯಂತೆ ಇರುವ ನೀನು ಆ ಸಿಂಹಗಳಿಗೆ ಸಮವಲ್ಲ ಎಂದು ಹೇಳಿ ಸೈರಂಧ್ರಿಯು ಅಲ್ಲಿಂದ ಹೊರಟಳು. ದೃಶ್ಯ 2 ಕುಮಾರವ್ಯಾಸ ಭಾರತದ ಪಠ್ಯ. ಕೀಚಕನ ಅಂತಃಕರಣ ತಾರಿತು, ಕಾಮನ ಕೂರುಗಣೆ ಕಾಲಿಕ್ಕಿದವು, ಮನದ ಏರು ಮುಚ್ಚದು, ದುಗುಡ ಬಲಿದುದು, ಡಗೆ ಮೀರಿ ಮೈದೋರೆ ಮುಸುಕು ಮೋರೆಯಲಿ ನಿಜ ಮಂದಿರಕ್ಕೆ ಬಂದನು. ಮರುದಿವಸ ಅರಮನೆಯ ಬಾಗಿಲಲ್ಲಿ ದ್ರೌಪದಿಯನು ತಲೆಮಾರಿ ಕಂಡನು. ತನ್ನೊಡನೆ ಗಾವಳಿಯ ಪರಿವಾರವನ್ನು ಕಳುಹಿದನು. ತನ್ನಯ ಬಳಿಯ ಹಡಪದ ಬಾಲಕನ ಹಿಂದಿಕ್ಕಿ ನಡೆತಂದು, ಒಲಿದು ಸಿಂಹದ ಸತಿಗೆ ನರಿ ಮನವು ಒಳುಪುವಂತಿರೆ, ಗರುಡನ ಅರಸಿಗೆ ನಲಿದು ಪಣಿ ಬಯಸುವವಲು ಬಾಲಕಿಯ ಬಳಿಗೆ ಒಯ್ದಿದ. ಆಗಲೇ ಕಳನ ಮನದ ಇಂಗಿತವನ್ನು ತಿಳಿದು ಕಾಮಿನಿ ಬೆದರಿದಳು. ಸೈರಂಧ್ರಿ ತನ್ನ ಮನದೊಳಗೆ, ಕಳವಳಿಗ ಸೋತನು, ಕೆಟ್ಟೆನು ಎಂದಳು. ತೊಲಗೆ ಹಿಂದಡಿ ಇಡಲು ಕೀಚಕನು ಅಳುಕದೆ ಐತಂದು ಅಬುಜವದನೆಯ ಬಳಿಗೆ ಬಂದನು. ಕೀಚಕ, ನುಡಿಸಲಾಗದೆ ತರಳೆ ನೀನು? ಸೈರಂಧ್ರಿ, ಎಲೆ ಮರುಳೆ, ಬೇಡ ಒಳುಪದಿರು, ಕೂರಲಗ ಕೊರಳಿಗೆ ಬಯಸದಿರು, ಕಳವಳಿಸದಿರು, ನಿನ್ನ ಅರಮನೆಗೆ ಕೈಯೊಡನೆ ತೆರಳುವುದು ಅಕಟ. ಬೇಡ, ಸುಲಭೆ ನಾನಿನಗಲ್ಲ. ನಿನ್ನನ್ನು ಕೆಲರು ನಗುವರು, ಪರದ ಸದ್ಗತಿ ತೊಲಗುವುದು. ಕೀಚಕ, ಎಲೆಗೆ ಸೈರಂಧ್ರಿ ನಿಲ್ಲು. ಕಾಮನ ಬಲ್ಲೆಹದ ಬಲುಗಾಯ ತಾಗಿತು, ನೀನು ಔಷಧಿಯ ಬಲ್ಲೆ ಎನ್ನೊಡಲ ರಕ್ಷಿಸಿಕೊಂಬುದು. ಮೆಲ್ಲನೆ ಅಡಿಯಿಡು, ಮಾತ ಮನ್ನಿಸು. ಚೆಲ್ಲೆಗಂಗಳನ್ನು ಎನ್ನ ಮುಖದಲ್ಲಿ ಚೆಲ್ಲಿ ವಿಗತ ಜೀವನನ ಸಪ್ರಾಣಿಸಲು ಬೇಹುದು. ಎಲೆಗೆ ಪಾತಕಿ, ನಿನ್ನ ಕಣ್ಣೆಂಬ ಅಲಗಿನಲ್ಲಿ ತನ್ನೆದೆಯ ನೋಯಿಸಿ ತೊಲಗಬಹುದೇ? ನಿನ್ನ ಮನದೊಳಗೆ ಕರುಣವಿಲ್ಲವೇ? ಒಲಿದು ಬಂದೆನು. ಕಾಮನ ಊಳಿಗ ಬಲುಹು ಎನ್ನಯ ಭಯವ ತಗ್ಗಿಸಿ ತಲೆಯ ಕಾಯಲು ಬೇಕು ಎನ್ನುತ್ತ ಕೀಚಕನು ಕೈಮುಗಿದ. ಸೈರಂಧ್ರಿ, ಪರರ ಸತಿಗೆ ಒಳುಪಿದೊಡೆ ಪಾತಕ ದೊರಕುವುದು. ನಿಜಲಕ್ಷ್ಮಿ ತೊಲಗುಗು,
ಧರೆಯೊಳು ಅಗ್ಗದ ಕೀರ್ತಿ ಮಾಸುಗು ಗತಿಗೆ ಕೇಡಹುದು. ಕೊರಳು ಹಲವಾದ ಅಸುರನು ಅಂತಕಪುರವನು ಐದಿದ ಕತೆಯ ನೀನು ಕೇಳ್ದು ಅರಿಯಲಾ ಕಡುಪಾಪಿ ಹೋಗು. ಕೀಚಕ: ಮೇಲೆ ಸದ್ಗತಿ ಬೆಂದು ಹೋಗಲಿ, ಕಾಲನವರು ಐತರಲಿ, ಬಂಧುಗಳು ಏಳಿಸಲಿ, ತನ್ನವರು ತೊಲಗಲಿ, ರಾಣಿಯರು ಬಿಡಲಿ. ಬಾಲೆ, ನಿನಗೆ ಆನುವಲಿದೆ. ಕಾಮನ ಕೋಲು ಎನ್ನನು ಮರಳಲು ಈಯದು. ಲೋಲಲೋಚನೆ, ಬಿರುಬ ನುಡಿಯದೆ ತನ್ನನು ಉಳುಹು. ಎಳನಗೆಯ ಬೆಳುದಿಂಗಳನ್ನು ನೀ ತಡಿತು ತಾಪವ ಕೆಡಿಸು. ಅಕಟ, ಮಧುರದ ಮೆಲುನುಡಿಯ ಸುದೆಯಿಂದ ತೃಷ್ಣೆಯನ್ನು ಪರಿಹರಿಸು. ಒಳಿಮನದ ಬಡತನವ ನಿನ್ನೆಯ ಕಲಶ ಕುಜಲಕ್ಷ್ಮಿಯಲಿ ಕಳೆ. ಕಾಂತೆ, ಮನದ ಒಲವನ್ನು ಇತ್ತಲು ತಿದ್ದಬೇಹುದು. ಕೇಳಿ ಕಿವಿ ಮುಚ್ಚಿದಳು. ತನ್ನಯ ಮೇಳದ ಐವರ ನೆನೆದು ಸೈರಂಧ್ರಿ ಅರಹಾರ ಶೂಲಪಾಣಿ ಮುಕುಂದ ಎನ್ನುತ್ತವೆ ರವಿಯನು ಈಕ್ಷಿಸುತ್ತ, ಕಾಳು ಮೂಳನಲ ಕಳಾಗ್ರಣಿ ಮೇಲುಗಾಣನಲ ಮದಾಂಧನ ಸೋಲಿಸುವವರು ಆರುಂಟು ಎನ್ನುತ್ತ ತಲೆಬಾಗಿದಳು ತರಳೆ. ಸೈರಂಧ್ರಿ: ಎಲೆ ದುರಾತ್ಮ, ಮಹಾ ಅಪರಾಧವ ಬಳಸುವರೆ. ನಿನ್ನಯ ಕುಲದ ಬೇರನು ಬಯಲಿಂಗೆ ಕೊಯ್ಯುವರೆ. ಹೆತ್ತವರು ಮಕ್ಕಳುಗಳು ಎಂಬ ಈ ಬದುಕು ಮಾಡದೆ ಎಳಸಿಕೊಂಬಂತೆ ಆಯಿತು. ಇದರಿಂದ ಆವುದು ಬಹುದು. ಹೊಳಿವು ಹೊದ್ದದೆ ಕಾತರಿಸದಿರು. ಮಂದಿವಾಳದ ಮಾತುಗಳು ಸಾಕು. ಅಕಟ, ತೊಲಗೈ, ಸೋತಡೇನು? ಅದು ಮನುಜ ಧರ್ಮದ ಚಿತ್ತ ಚಪಲವಲ. ಈ ತತುಕ್ಷಣ ಜಾರು. ಆತಗಳು ಕೇಳಿದಡೆ ಸೈರಿಸರು. ತನ್ನವರು ದೇವವ್ರಾತದಲ್ಲಿ ಬಲ್ಲಿದರು. ಕೀಚಕ: ಕಾಮನ ಢಾವರವು ಘನ. ತನಗೆ ಸಾವು ತಪ್ಪದು. ನಿನ್ನ ನೆರದೇ ಸಾವೆನಲ್ಲದೆ ಕಾಮನ ಅಂಬಿಂಗೆ ಒಡಲನ್ನು ಒಪ್ಪಿಸೆನು. ಬಾವೆ, ಎನ್ನ ನೂಕದಿರು. ವರ ರಾಜೀವಮುಖಿ, ಕೃಪೆ ಮಾಡು. ತನ್ನಯ ಜೀವನವನ್ನು ಉಳುಹು ಎನ್ನುತ್ತ ಕಮಲಾನನೆಗೆ ಕೈ ಮುಗಿದ. ಸೈರಂಧ್ರಿ: ಮರುಳತನ ಬೇಡ. ಎಲ್ಲವೋ ತಾನು ಗಂಧರ್ವರಿಗೆ ಹೆಂಡತಿ. ತನ್ನವರು ಬಲ್ಲಿದರು. ನಿನ್ನೆಯ ದುರುಳತನವನ್ನು ಸೈರಿಸರು. ಸ್ವರಹದಿರು. ಅಪಕೀರ್ತಿ ನಾರಿಯ ನೆರೆಯದಿರು. ನೀ ನಿನ್ನ ನಿಳಯಕ್ಕೆ ಮರಳುವುದು ಲೇಸು ಎಂದು ತೃಣವನ್ನು ಹಿಡಿದು ಸಾರಿದಳು. ದ್ರೌಪದಿಗೆ ಖಳ ನುಡಿದನು. ಕೀಚಕ: ಎನ್ನ ಆಟೋಪವನು ನೀನು ಅರಿಯೆ. ಬಡವರ ಕೋಪವು ಔಡಿಗೆ ಮೃತ್ಯು. ನಿನ್ನವರು ಎನ್ನನು ಏಗುವರು. ಅವರ ಆಪೆನು ಅಂತಿರಲಿ. ನೀನು ಎನಗೆ ಓಪಳಾದರೆ ಸಾಕು. ಮಲೆತಡೆ ಆ ಪೀನಾಕಿಗೆ ತೆರಳುವೆನೆ. ಬಳಿಕ ಅಲ್ಲಿ ನೋಡು, ಹುಳುಕನಲ್ಲ ತುಂಬಿ, ಕೋಗಿಲೆ ಗಳಹನಲ್ಲ. ಶಶಿ ವಸಂತನ ಬಲುಹು ಮಾನ್ಯರನು
ಇರಿಯದೆ? ತಂಗಾಳಿ ಧಾರ್ಮಿಕನೇ? ಖಳನಲ ಮಾಕಂದ? ಮನೋಭವನು ಲೋಕದ ಕೊಲೆಗಡಿಗನಲ್ಲ. ಪಾಪಿ ಇಳಿಕೆಗೊಂಬರೆ ಒಲಿಯದೆ ಕೊಲುವರೆ. ಸೈರಂಧ್ರಿ: ನಿನ್ನನ್ನು ಒಲಿದು ನಾವು ಕೊಲ್ಲೆವು. ಕೊಲುವ ಸುಭಟರು ಬೇರೆ. ಬಯಲಿಗೆ ಹಲವ ಗಳಹಿದರೇನು ಫಲವಿಲ್ಲ. ಅಕಟ ಸಾರಿದೆನು ತಿಳುಪಿದೊಡೆ ಎನ್ನವರು ನಿನ್ನಯ ತಲೆಯನು ಒರಿದೂ ತುಷ್ಟರಾಗರು. ನಿನ್ನ ಅನ್ವಯ ಅಬ್ದಿಯನು ಕಲಕುವರು. ಕುಲದಳು ಒಬ್ಬನು ಜನಿಸಿ ವಂಶವನು ಅಳಿದನು. ಅಕಟಕಟ ಎಂಬ ದುರ್ಯಶವು ಉಳಿಯುವುದಲ್ಲದೆ ಲೇಸ ಕಾಣೆನು. ಬರಿದೆ ಗಳಹದಿರು ನಿನ್ನ ಅಖಿಳ ರಾಣಿಯರು. ಕೊಲೆಗಡಿಕೆಯೋ ಪಾಪಿ ಹೆಂಗಸು ಹಲಬರನು ಕೊಲಿಸಿದಳು ಸುಡಲೆಂದು ಅಳಲುವರು. ಕೀಚಕ: ಮರುಳೇ, ಹರಿ ವಿರಂಚಿಗಳು ಆದೊಡೆಯು ಸಂಗರದಳು ಎನಗೆ ಇದಿರಿಲ್ಲ. ತರುಣಿ, ನಿನ್ನೊಡನೆ ಏನು ತೋರ ಆ ನಿನ್ನ ವಲ್ಲಭರ? ಸೈರಂಧ್ರಿ: ಪರಸತಿಯ ಸೆರೆಗೈಯೆ ಕೋಡಗವಿಂಡು ನೆರೆದು ಮುತ್ತಿತು. ಒರಿಯಾಯಿತು ಸುಭಟನು ಅಂತಕನ ನಗರಿಗೆ ಸರಿದನು. ಕೀಚಕ: ನೀರೇ, ನೂಕದಿರು. ಎನ್ನ ಮನ ಮುಮ್ಮಾರು ಹೋದುದು. ನೀನು ಚಿತ್ತವ ಸೂರೆಗೊಂಡು ಈ ಮದನನ ಅಂಬಿಂಗೆ ಒಡಲ ಹೂಣಿಸುವೆ. ಜಾರದಿರು. ಎನ್ನೆದೆಗೆ ತಾಪವ ಬೀರದಿರು. ಎನಗೆ ಕಾರುಣ್ಯವನು ಕೈತೋರು. ಅಕಟ ಕಮಲಾಕ್ಷಿ ಮರಣವ ಮಾಣಿಸು. ಸೈರಂಧ್ರಿ: ಮರುಳೆ, ಮನದ ವಿಕಾರ ಮಾರಿಯ ಸರಸವಾಡುವರು ಉಂಟೆ. ಮೃತ್ಯುವ ನೆರೆವರೆ ದೊಳ್ಳುರಿಯ ಪ್ರತಿಮೆಯನ್ನು ಅಪ್ಪುವರೆ. ಬಯಸಿ ಸರಳಿಗೆ ಅಂಗೈಸುವರೆ. ಪಾಪಿಯೇ, ನಿನ್ನ ಅರಮನೆಗೆ ಮರಳು. ಎನ್ನಯ್ಯ ಗುರುವ ಗಂಡರು ಕಡಿದು ಅರಹುವರು. ಕೀಚಕ: ತೋಳ ತೆಕ್ಕೆಯ ತೊಡಿಸಿ ಕಾಮನ ಕೋಲ ತಪ್ಪಿಸು. ಕಳನ ಕಗ್ಗೊಲೆ ಊಳಿಗವ ಕೇಳು. ಉಸುರದಿಹರೆ ಸಮರ್ಥರಾದವರು. ಸೋಲಿಸಿದ ಗೆಲವಿಂದ ಬಲು ಮಾತಾಡಿ ಇವನು ಎನ್ನದಿರು. ಹರಣದ ಮೇಲೆ ಸರಸವೇ ಕಾಯಬೇಹುದು. ಕಾಂತೆ ಕೇಳು, ಉಳಿದ ತನ್ನ ಅರಸಿಯರ ನಿನ್ನಯ ಬಳಿಯ ತೊತ್ತಿರ ಮಾಡುವೆನು. ಕೇಳು ಎಲಗೆ, ತನ್ನ ಒಡಲಿಂಗೆ ಒಡೆತನ ನಿನ್ನದಾಗಿರಲಿ. ಲಲನೆ, ನಿನ್ನೊಳು ನಟ್ಟ ಲೋಚನ ತೊಲಗಲಾರದು. ತನ್ನ ಕಾಯವ ಬಳಲಿಸದೆ ಕೃಪೆ ಮಾಡಬೇಹುದು ಎನ್ನುತ್ತಾ ಕೈ ಮುಗಿದ. ಸೈರಂಧ್ರಿ: ಈ ಅಧಮನ ಅನ್ಯಾಯವು ಧರ್ಮ ಮಾರ್ಗ ನ್ಯಾಯವನ್ನು ಮಿಗೆ ಗೆಲ್ಲುವುದು. ಸ್ಥಾಯಿಗಳ ತಿಮಿರಕ್ಕೆ ಭಾಸ್ಕರಗೆ ಆವುದು ಅಂತರವು. ಎನ್ನವರು ಕಾಯರು. ಅವರ ಕೈಗುಣದ ಆಯತವ ಬಲ್ಲವರೇ ಬಲ್ಲರು. ನಾಯಿ ಸಿಂಹಕ್ಕೆ ಇದಿರೆ ಪಡ ಹೋಗು ಎಂದು ತಿರುಗಿದಳು.